ಕೂಡ ಕೊಟ್ಟಿದ್ದಾರೆ। ಆ ನಂತರ ಬಿಜೆಪಿ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡಿತು। ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರೀತಂ ಗೌಡ ಹತ್ರ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದ್ವಿ। ಹಾಗೇನೇ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಈಗ ಕಲಾಪ ಅಂತ ಹೇಳ್ತಾ ಇದ್ದಾರೆ। ಡಿಕೆ ಶಿವಕುಮಾರ್ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅವರ ಹತ್ತಿರ ಮಾತನಾಡ್ತಾ ಇದ್ದಾರೆ, ಏನಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಕೇಳ್ತಾ ಇದ್ದಾರೆ। ಕಲ್ಲು ತೂರಾಟದ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ। ನಾಳೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್। ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ಈ ಒಂದು ವಿಧಾನಸಭೆ ಕಲಾಪ ಮತ್ತೆ ಮುಂದೂಡಿಕೆ ಆಗಿದೆ। ಸ್ಪೀಕರ್ ರಮೇಶ್ ಕುಮಾರ್ ಅವರು ಈಗಾಗಲೇ ಈ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕಲಾಪವನ್ನ ನಾಳೆಗೆ ಮುಂದೂಡಿದ್ದಾರೆ। ಕಲಾಪ ಆರಂಭ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯ ಶಾಸಕ ಪ್ರೀತಂ ಗೌಡ ಅವರ ಮನೆಗೆ ಕಲ್ಲು ತೂರಾಟ ನಡೆಸಿದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡಿದ್ರು। ಗೂಂಡಾಗಿರಿ ನಡೆಸೋರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು। ಸಾಕಷ್ಟು ಪ್ರತಿಭಟನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಸದನದಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಸದನವನ್ನ ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ಈಗ ಮುಂದೂಡಿ ಅಂತ ಹೇಳಿ ಸ್ಪೀಕರ್ ಆದೇಶವನ್ನ ಕೊಟ್ಟಿದ್ದಾರೆ। ನಾಳೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು। ಕಲಾಪ ಆರಂಭ ಆಗ್ತಾ ಇದ್ದ ಹಾಗೇನೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಿನ್ನೆ ಹೇಳಿದಂತಹ ಒಂದು ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಟ್ಟರು। ಯಾವುದೇ ಕಾರಣಕ್ಕೂ ಯಾವ ಮಹಿಳೆಗೂ ಕೂಡ ನಾನು ಇದರಲ್ಲಿ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡಿಲ್ಲ, ಸಾಂದರ್ಭಿಕವಾಗಿ ನಾನು ಈ ವಿಚಾರವನ್ನ ನಿನ್ನೆ ಪ್ರಸ್ತಾಪ ಮಾಡಿದೆ। ಆದರೆ ಸದನದಲ್ಲಿದ್ದಂತಹ ಕೆಲವು ಮಹಿಳಾ ಶಾಸಕರುಗಳು ನನ್ನ ಬಳಿ ಬಂದು ಇದರ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ, ಹಾಗಾಗಿ ಇದರ ಬಗ್ಗೆ ನಾನು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ। ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾರ ಮನಸ್ಸು ನೋಯಿಸುವ ರೀತಿಯಲ್ಲಿ ನಾನು ಮಾತನಾಡಿಲ್ಲ, ಇದನ್ನ ಕಡತನ ತೆಗೆದು ಹಾಕಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು। ಆನಂತರ ಬಿಜೆಪಿಯ ಶಾಸಕರುಗಳು ಆಲ್ರೆಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು। ಸದನದ ಬಾವಿಗಿಳಿದು ಶಾಸಕ ಪ್ರೀತಂ ಗೌಡ ಅವರ ಮನೆ ಮೇಲೆ ನಡೆದಂತಹ ಇವತ್ತಿನ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದ್ದಲವನ್ನ ಏರ್ಪಡಿಸಿದ್ರು, ಜೊತೆಗೆ ಗಲಾಟೆಯನ್ನ ಕೂಡ ಅಲ್ಲಿ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು। ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಗೂಂಡಾಗಿರಿ ಮಾಡಿದಂತಹ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು। ಗಲಾಟೆ ಆದಂತಹ ಹಿನ್ನೆಲೆಯಲ್ಲಿ ಗದ್ದಲ ಏರ್ಪಟ್ಟಂತಹ ಹಿನ್ನೆಲೆಯಲ್ಲಿ ಕಲಾಪವನ್ನ ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ಮುಂದೂಡಿ ಅಂತ ಹೇಳಿ ಸ್ಪೀಕರ್ ಈಗ ರಮೇಶ್ ಕುಮಾರ್ ಅವರ ಆದೇಶವನ್ನ ಕೊಟ್ಟಿದ್ದಾರೆ। ಶಾಸಕರುಗಳು ಈಗ ಮತ್ತೆ ಕಲಾಪದಿಂದ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ। ಅದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಶಾಸಕ ಪ್ರೀತಂ ಗೌಡ ಅವರ ಹತ್ರ ಮಾತನಾಡಿ ಆದಂತಹ ಘಟನೆಯ ಬಗ್ಗೆ ಕೂಡ ವಿಚಾರವನ್ನ ತಿಳ್ಕೊಂಡಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿ